Welcome back to my YouTube channel. In this video, we are going to discuss about Meniere's disease. Okay, ಇವತ್ತಿನ ವಿಡಿಯೋದಲ್ಲಿ ನಾವು ಮೀನರ್ಸ್ ಡಿಸೀಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಮೀನರ್ಸ್ ಡಿಸೀಸ್ ಇಟ್ ಈಸ್ ಅ ಇನ್ನರ್ ಇಯರ್ ಡಿಸೀಸ್. ಏನಾಗಿದೆ ಅದು ಇನ್ನರ್ ಇಯರ್ ಇರುತ್ತೆಲ್ಲ ಅದರ್ ಡಿಸೀಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಸ್ವಲ್ಪ ಇನ್ನರ್ ಇಯರ್ ಬಗ್ಗೆ ಸ್ಟಡಿ ಮಾಡೋಣ ಸ್ವಲ್ಪ. ಓಕೆ, ಇನ್ನರ್ ಇಯರ್ ಬಗ್ಗೆ ಸ್ಟಡಿ ಮಾಡೋಣ. ಇದೇನಿದೆ ನಮ್ಮ ಎಕ್ಸ್ಟರ್ನಲ್ ಇಯರ್, ಟಿಂಪ್ಯಾನಿಕ್ ಮೆಂಬ್ರೇನ್. ದಿಸ್ ಈಸ್ ಅವರ್ ಮಿಡಲ್ ಇಯರ್ ವಿತ್ ಇಸ್ತೀಷಿಯನ್ ಟ್ಯೂಬ್. ಓಕೆ, ಬೋನ್ಸ್ಗಳಿಗೆ ಒಳಗಡೆ 3 bones are there. Then ಕಾಕ್ಲಿಯಾ, ಇದನ್ನೇನಂತೀವಿ ನಾವು ಕಾಕ್ಲಿಯಾ. ಮತ್ತು ಸೆಮಿ ಸರ್ಕ್ಯುಲರ್ ಕೆನಾಲ್ಸ್. ಓಕೆ, ಸೊ ಇದು ಇದೆಲ್ಲ ಈ ಪಾರ್ಟ್, ಇದು ನಮ್ಮ ಇನ್ನರ್ ಇಯರ್. ಇದೇನಿದೆ ನಮ್ಮ ಇನ್ನರ್ ಇಯರ್, ಇಟ್ ಈಸ್ ಅ ಫ್ಲೂಯಿಡ್ ಫಿಲ್ಡ್ ಸ್ಯಾಕ್. ಏನಿದೆ ಇದು ಫ್ಲೂಯಿಡ್ ಫಿಲ್ಡ್ ಇದೆ, ಫ್ಲೂಯಿಡ್ ಫಿಲ್ಡ್ ಸ್ಟ್ರಕ್ಚರ್. ಏನಾಗಿದೆ ಇದರಲ್ಲಿ ಫ್ಲೂಯಿಡ್ ತುಂಬಿಕೊಂಡಿದೆ. ಓಕೆ, ಮಿಡಲ್ ಇಯರ್ ಒಳಗಡೆ ಏನು ತುಂಬಿತ್ತು, ಏರ್ ಇತ್ತು. ಬಟ್ ಇದರೊಳಗಡೆ ಇಟ್ ಈಸ್ ಅ ಫ್ಲೂಯಿಡ್ ಫಿಲ್ಡ್ ಸ್ಟ್ರಕ್ಚರ್. ಓಕೆ, ಆ ಫ್ಲೂಯಿಡನ್ನು ನಾವೇನಂತೀವಿ ಎಂಡೋಲಿಂಫ್ ಅಂತ ಕರಿತೀವಿ. ಏನಂತೀವಿ ನಾವು, ಆ ಫ್ಲೂಯಿಡ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅವರ್ ಇನ್ನರ್ ಇಯರ್ ಈಸ್ ಕಾಲ್ಡ್ ಎಂಡೋಲಿಂಫ್ ಅಂತ ನಾವು ಇನ್ನರ್ ಇಯರ್ ಒಳಗಡೆ ಇರುವ ಪದಾರ್ಥವನ್ನು ಅಂತ ಕರಿತೀವಿ. ಓಕೆ, ಅಲ್ಲಿ ಆ ಫ್ಲೂಯಿಡನ್ನು ಏನಂತೀವಿ, ಎಂಡೋಲಿಂಫ್. ಓಕೆ, ಸೊ ಡಿಸೀಸ್ ಕಂಡೀಷನ್ಗೆ ಬರೋಣ. ಫಸ್ಟ್ ನಾವು ಎಂಡೋಲಿಂಫ್ ಅಂದರೆ ಏನು ನೋಡೋಣ. ಓಕೆ, ಎಂಡೋಲಿಂಫ್ ಇವಾಗ ಹೇಳಿನಿ, ಇದು ಇಟ್ ಈಸ್ ಫ್ಲೂಯಿಡ್ ಇನ್ಸೈಡ್ ದ ಮಿಡಲ್ ಇಯರ್. ಓಕೆ, ಎಂಡೋಲಿಂಫ್ ಈಸ್ ಅ ಫ್ಲೂಯಿಡ್. ಏನಿದೆ ಫ್ಲೂಯಿಡ್ ಇನ್ ಇನ್ನರ್ ಇಯರ್. ಇದೇನಿದೆ ನಮ್ಮ ಇನ್ನರ್ ಇಯರ್ ಒಳಗಡೆ ಫ್ಲೂಯಿಡ್ ಇರುತ್ತೆ ಅಲ್ಲ, ಅದು ನಮ್ಮ ಇನ್ನರ್ ಇಯರ್ ಒಳಗಡೆ ಫ್ಲೂಯಿಡ್ ತುಂಬಿಕೊಂಡಿರುತ್ತೆ. ಓಕೆ, ಎಂಡೋಲಿಂಫ್ ಅಂದರೆ ಫ್ಲೂಯಿಡ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅವರ್ ಇನ್ನರ್ ಇಯರ್. ಓಕೆ, ದಟ್ ಹೆಲ್ಪ್ಸ್ ವಿತ್ ಬ್ಯಾಲೆನ್ಸ್ ಆ್ಯಂಡ್ ಹಿಯರಿಂಗ್. ಓಕೆ, ಅದು ಏನಕ್ಕೆ ಹೆಲ್ಪ್ ಮಾಡುತ್ತೆ, ಯಾಕೆ ಹೆಲ್ಪ್ ಮಾಡುತ್ತೆ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಮತ್ತು ಹಿಯರಿಂಗ್. ಓಕೆ, ನಮ್ಮ ಶಬ್ದವನ್ನು ನಾವು ಕೇಳ್ತೀವಲ್ಲ, ನಮ್ಮ ಹಿಯರಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ, ಬ್ಯಾಲೆನ್ಸ್ ಮತ್ತು ಹಿಯರಿಂಗ್. ಸೊ ಮೀನರ್ಸ್ ಡಿಸೀಸ್ ಒಳಗಡೆ ಏನಾಗುತ್ತೆ ಅಂದರೆ ಎಂಡೋಲಿಂಫ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಂಡೋಲಿಂಫ್ ಏನಾಗುತ್ತೆ, ಜಾಸ್ತಿ ಅಬ್ನಾರ್ಮಲ್ ಬಿಲ್ಡಪ್ ಆಗುತ್ತೆ. ಏನಾಗುತ್ತೆ, ಜಾಸ್ತಿ ಬಿಲ್ಡಪ್ ಆಗುತ್ತೆ. ಸೊ ಅದೆಲ್ಲ ನೋಡೋಣ. ಓಕೆ, ಫಸ್ಟ್ ಡೆಫಿನೇಷನ್. ಓಕೆ, ಎಂಡೋಲಿಂಫ್ ಅಂದರೆ ಏನು, ಇಟ್ ಈಸ್ ಅ ಫ್ಲೂಯಿಡ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅವರ್ ಇನ್ನರ್ ಇಯರ್. ಓಕೆ, ನೆಕ್ಸ್ಟ್ ಡೆಫಿನಿಷನ್. ಓಕೆ, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಮೀನರ್ಸ್ ಡಿಸೀಸ್? ಓಕೆ, ಮೀನರ್ಸ್ ಡಿಸೀಸ್ ಈಸ್ ಕಾಸ್ಡ್ ಬೈ ಆ್ಯನ್ ಅಬ್ನಾರ್ಮಲ್ ಬಿಲ್ಡಪ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಾಗಿದೆ ಇಲ್ಲಿ, ಅಬ್ನಾರ್ಮಲ್ ಬಿಲ್ಡಪ್ ಆಫ್ ಎಂಡೋಲಿಂಫ್ಯಾಟಿಕ್ ಫ್ಲೂಯಿಡ್. ಎಂಡೋಲಿಂಫ್ಯಾಟಿಕ್ ಫ್ಲೂಯಿಡ್ ಅಂದರೆ ನಮ್ಮ ಎಂಡೋಲಿಂಫ್ ನಮ್ಮ ಎಂಡೋಲಿಂಫ್ ಇದೆಯಲ್ಲ, ಅದೇನಾಗಿದೆ ಇಲ್ಲಿ ಜಾಸ್ತಿ ಬಿಲ್ಡಪ್ ಆಗಿದೆ. ಓಕೆ, ಅಬ್ನಾರ್ಮಲ್ ಬಿಲ್ಡಪ್ ಆಫ್ ಎಂಡೋಲಿಂಫ್ಯಾಟಿಕ್ ಫ್ಲೂಯಿಡ್ ಅಂದರೆ ಎಂಡೋಲಿಂಫ್. ಓಕೆ, ಇನ್ನರ್ ಇಯರ್ ಎಲ್ಲಿ ಜಾಸ್ತಿ ಆಗಿದೆ, ಇನ್ನರ್ ಇಯರ್ ಒಳಗಡೆ ಎಂಡೋಲಿಂಫ್ ಜಾಸ್ತಿ ಆಗಿದೆ, ಇನ್ನರ್ ಇಯರ್ ಒಳಗಡೆ ಫ್ಲೂಯಿಡ್ ಜಾಸ್ತಿ ಆಗಿದೆ. ಓಕೆ, ಕ್ಯಾರೆಕ್ಟರೈಸ್ಡ್ ಬೈ ಎಪಿಸೋಡ್ ಆಫ್ ಹಿಯರಿಂಗ್ ಲಾಸ್, ಟಿನಿಟಸ್ ಆ್ಯಂಡ್ ವರ್ಟಿಗೋ. ಓಕೆ, ಏನೇನಾಗ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ನೋಡ್ಬೋದು ನಾವು. ಹಿಯರಿಂಗ್ ಲಾಸ್ ಇರುತ್ತೆ. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ, ಅವನಿಗೆ ಹಿಯರಿಂಗ್ ಲಾಸ್ ಆಗುತ್ತೆ, ಮತ್ತು ಹಿಯರಿಂಗ್ ವಾಪಸ್ ಬರುತ್ತೆ, ಮತ್ತು ಹಿಯರಿಂಗ್ ಲಾಸ್ ಆಗುತ್ತೆ, ಮತ್ತು ರಿಟರ್ನ್ ಬರುತ್ತೆ. ಹೀಗೆ ಎಪಿಸೋಡ್ಸ್ ಆಗ್ತವೆ. ಓಕೆ, ಹೋಗೋದು ಬರೋದು ಆಗುತ್ತೆ. ನೆಕ್ಸ್ಟ್ ಟಿನಿಟಸ್ ಅಂದರೆ ರಿಂಗಿಂಗ್ ಆಫ್ ಇಯರ್, ಇದು ಕೂಡ ಆಗುತ್ತೆ ಇದರಲ್ಲಿ. ಓಕೆ, ಮತ್ತು ವರ್ಟಿಗೋ ಅಂದರೆ ತಲೆ ಸುತ್ತೋದು, ಇಂಬ್ಯಾಲೆನ್ಸ್ ಆಗಿ ಫೀಲ್ ಆಗೋದು. ಓಕೆ, ಇದೆಲ್ಲ ಆಗುತ್ತೆ ಅದರಲ್ಲಿ ಮೀನರ್ಸ್ ಡಿಸೀಸಲ್ಲಿ. ಓಕೆ, ಮೀನರ್ಸ್ ಡಿಸೀಸ್ ಅಂದರೆ ಅಬ್ನಾರ್ಮಲ್ ಬಿಲ್ಡಪ್ ಆಫ್ ಎಂಡೋಲಿಂಫ್ಯಾಟಿಕ್ ಫ್ಲೂಯಿಡ್. ಓಕೆ, ಅಬ್ನಾರ್ಮಲ್ ಬಿಲ್ಡಪ್ ಆಫ್ ಎಂಡೋಲಿಂಫ್ಯಾಟಿಕ್ ಫ್ಲೂಯಿಡ್ ಇನ್ ದಿ ಇನ್ನರ್ ಇಯರ್. ಓಕೆ, ಆ್ಯಂಡ್ ಕ್ಯಾರೆಕ್ಟರೈಸ್ಡ್ ಬೈ ಹಿಯರಿಂಗ್ ಲಾಸ್, ಟಿನಿಟಸ್, ವರ್ಟಿಗೋ. ಏನಾಗಿದೆ, ಎಂಡೋಲಿಂಫ್ಯಾಟಿಕ್ ಫ್ಲೂಯಿಡ್ ಜಾಸ್ತಿ ಆಗಿದೆ, ಅದ್ರ ಜೊತೆ ಹಿಯರಿಂಗ್ ಲಾಸ್ ಇದೆ, ಟಿನಿಟಸ್ ಇದೆ, ವರ್ಟಿಗೋ ಇದೆ. ಓಕೆ, ಐ ಥಿಂಕ್ ನಿಮಗೆ ಮೀನರ್ಸ್ ಡಿಸೀಸ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಓಕೆ, ಸಿಂಪಲ್ ಆಗಿದೆ, ಎಂಡೋಲಿಂಫ್ಯಾಟಿಕ್ ಫ್ಲೂಯಿಡ್ ಜಾಸ್ತಿ ಆಗಿದೆ, ಎಂಡೋಲಿಂಫ್ ಜಾಸ್ತಿ ಆಗಿದೆ ಇನ್ನರ್ ಇಯರ್ ಒಳಗಡೆ. ಓಕೆ, ನೆಕ್ಸ್ಟ್ ನಾವು ಕಾಸಸ್ಗಳನ್ನು ನೋಡೋಣ, ಕಾರಣಗಳೇನಿವೆ, ಇಟಿಯಾಲಜಿ ಏನಿವೆ. ಓಕೆ, ಫಸ್ಟ್ ಅನ್ನೋನ್ ಕಾಸ್. ಓಕೆ, ಅನ್ನೋನ್ ಕಾಸ್ ಅಂದರೆ ಗೊತ್ತಿಲ್ಲ ಯಾರಿಗೂ. ಓಕೆ, ಸೈಂಟಿಸ್ಟ್ಗಳಿಗೂ ಗೊತ್ತಿಲ್ಲ ಹೇಗೆ ಆಗ್ತಾಯಿದೆ ಅಂತ. ಓಕೆ, ಯಾಕೆ ಈ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇಸ್ಚೆಮಿಯಾ. ಓಕೆ, ಇಸ್ಚೆಮಿಯಾ ಅಂದರೆ ಸೊ ನಮ್ಮ ಇನ್ನರ್ ಇಯರ್ಗೆ ಏನಾಗ್ತಾಯಿದೆ, ಬ್ಲಡ್ ಸಪ್ಲೈ ಕಡಿಮೆ ಆಗ್ತಾಯಿದೆ. ಅದಕ್ಕೋಸ್ಕರ ಇದು ಮೀನರ್ಸ್ ಡಿಸೀಸ್ ಆಗ್ತಾಯಿದೆ ಅವನಿಗೆ. ಓಕೆ, ಏನಾಗ್ತಾಯಿದೆ, ಬ್ಲಡ್ ಸಪ್ಲೈ ಕಡಿಮೆ ಆಗ್ತಾಯಿದೆ, ಅದಕ್ಕೋಸ್ಕರ ಮೀನರ್ಸ್ ಡಿಸೀಸ್ ಆಗ್ತಾಯಿದೆ. ನೆಕ್ಸ್ಟ್ ವೈರಲ್ ಇನ್ಫೆಕ್ಷನ್. ಓಕೆ, ವೈರಲ್ ಇನ್ಫೆಕ್ಷನ್, ಇಯರ್ ಇನ್ಫೆಕ್ಷನ್ ಆಗಿದೆ. ಓಕೆ, ಏನಾಗಿದೆ, ಇಯರ್ ಇನ್ಫೆಕ್ಷನ್ ಆದಾಗ ಕೂಡ
ಮೀನರ್ಸ್ ಡಿಸೀಸ್ ಆಗೋ ಸಾಧ್ಯತೆ ಇದೆ. ಓಕೆ, ವೈರಲ್ ಇನ್ಫೆಕ್ಷನ್ ಆಫ್ ಇಯರಿಗೆ ಏನಾಗಿದೆ, ಇನ್ಫೆಕ್ಷನ್ ಆಗಿದೆ, ಆದರೂ ಕೂಡ ಅವರಿಗೆ ಮೀನರ್ಸ್ ಡಿಸೀಸ್ ಆಗೋ ಚಾನ್ಸಸ್ ಇದೆ. ಅಲರ್ಜಿ, ಹೌದು, ಸರ್ಟೈನ್ ಅಲರ್ಜೀಸ್ ಕ್ಯಾನ್ ಕಾಸ್ ಮೀನರ್ಸ್ ಡಿಸೀಸ್. ಅಲರ್ಜಿ ಆದರೂ ಕೂಡ ಮೀನರ್ಸ್ ಡಿಸೀಸ್ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ಸಮ್ಟೈಮ್ಸ್ ಹೆಡ್ ಟ್ರಾಮಾ ಆರ್ ಹೆಮೊರೇಜ್. ಓಕೆ, ಹೆಡ್ ಟ್ರಾಮಾ ಅಂದರೆ ಹೆಡ್ ಇಂಜುರಿ. ಓಕೆ, ಹೆಡ್ ಇಂಜುರಿ, ತಲೆ ಮೇಲೆ ಪೆಟ್ಟು ಬಿದ್ದಾಗ ಮೀನರ್ ಡಿಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಹೆಮೊರೇಜ್ ಅಂದರೆ ಏನು, ಮಿಡಲ್ ಇಯರ್ ಒಳಗಡೆ ಏನಾಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ, ಅದಕ್ಕೋಸ್ಕರ ಅಲ್ಲಿ ಫ್ಲೂಯಿಡ್ ತುಂಬ್ಕೊಂಡು ಬಿಟ್ಟಿದೆ. ಓಕೆ, ಬ್ಲೀಡಿಂಗ್ ಆಗ್ತಾ ಇದೆ, ಅದಕ್ಕೋಸ್ಕರ ನಮ್ಮ ಇನ್ನರ್ ಇಯರ್ ಒಳಗಡೆ ಏನಾಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ, ಅದಕ್ಕೋಸ್ಕರ ಫ್ಲೂಯಿಡ್ ಜಾಸ್ತಿ ತುಂಬುತ್ತಾ ಇದೆ. ಓಕೆ, ಕಾಸಸ್ ಏನಿವೆ, ಅನ್ನೋನ್ ಕಾಸಸ್, ಇಸ್ಟೆಮಿಯಾ, ವೈರಲ್ ಇನ್ಫೆಕ್ಷನ್ ಆಫ್ ದಿ ಇಯರ್, ಅಲರ್ಜೀಸ್, ಹೆಡ್ ಇಂಜುರಿ. ಓಕೆ, ಇಷ್ಟು ಕಾಸಸ್ಗಳಿವೆ. ಓಕೆ, ನೆಕ್ಸ್ಟ್ ನಾವು ಪ್ಯಾಥೋಫಿಸಿಯಾಲಜಿ ಬಗ್ಗೆ ಸ್ಟಡಿ ಮಾಡೋಣ. ಪ್ಯಾಥೋಫಿಸಿಯಾಲಜಿ, ಓಕೆ, ಇಲ್ಲೇನಿದೆ, ಡ್ಯೂ ಟು ಇಟಿಯಾಲಜಿಕಲ್ ಕಾಸ್. ಓಕೆ, ಡ್ಯೂ ಟು ಕಾಸಸ್ ಅಂತ ಅರ್ಥ. ಓಕೆ, ಡ್ಯೂ ಟು ಇಟಿಯಾಲಜಿ ಅಂದರೂ ಕಾಸಸ್. ಓಕೆ, ಡ್ಯೂ ಟು ಕಾಸ್ ನಾವೇನು ತೊಗೊಳ್ಳೋಣ, ಇನ್ಫೆಕ್ಷನ್ ತೊಗೊಳ್ಳೋಣ. ಎಕ್ಸಾಂಪಲ್ ಏನು, ಇನ್ಫೆಕ್ಷನ್ ಇಸ್ ಅವರ್ ಕಾಸ್. ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಓವರ್ ಪ್ರೊಡಕ್ಷನ್ ಆಫ್ ಎಂಡೋಲಿಂಫ್ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಬಿಲ್ಡಪ್ ಆಗ್ತಾ ಇದೆ, ಎಂಡೋಲಿಂಫ್ ಏನಾಗ್ತಾ ಇದೆ, ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಮೋರ್ ಪ್ರೊಡಕ್ಷನ್ ಆಗ್ತಾ ಇದೆ, ಏನಾಗ್ತಾ ಇದೆ, ಮೋರ್ ಪ್ರೊಡಕ್ಷನ್. ಸೊ ಮೋರ್ ಪ್ರೊಡಕ್ಷನ್ ಆದಾಗ ಏನಾಗುತ್ತೆ, ಎಕ್ಸೆಸಿವ್ ಅಕ್ಯುಮುಲೇಷನ್ ಇನ್ ಇನ್ನರ್ ಇಯರ್. ಅದು ಎಲ್ಲಿ ಇರುತ್ತೆ, ಎಲ್ಲ ಅಕ್ಯುಮುಲೇಟ್ ಆಗುತ್ತೆ, ಇನ್ನರ್ ಇಯರ್. ಓಕೆ, ಇನ್ನರ್ ಇಯರ್ ಒಳಗಡೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಯಿತು, ಇನ್ನರ್ ಇಯರ್ ಒಳಗಡೆ ಏನಾಯಿತು, ಅಕ್ಯುಮುಲೇಟ್ ಆಯಿತು. ಓಕೆ, ನೆಕ್ಸ್ಟ್ ಇನ್ನರ್ ಇಯರ್ ಒಳಗಡೆ ಏನಾಯಿತು, ಜಾಸ್ತಿ ಪ್ರೊಡ್ಯೂಸ್ ಆಯಿತು, ಅಕ್ಯುಮುಲೇಟ್ ಆಯಿತು, ಈ ಸ್ಟೋರ್ ಎಲ್ಲ ಆಯಿತು, ಇನ್ನರ್ ಇಯರ್ ಒಳಗಡೆ ಆಯಿತು. ಓಕೆ, ಇನ್ನರ್ ಇಯರ್ ಒಳಗಡೆ ಸ್ಟೋರ್ ಆದಾಗ ಜಾಸ್ತಿ ಫ್ಲೂಯಿಡ್ ಆಯಿತು, ಜಾಸ್ತಿ ಫ್ಲೂಯಿಡ್ ಆಗುತ್ತಾಗ ಏನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಏನಾಗುತ್ತೆ ಇಲ್ಲಿ, ಪ್ರೆಷರ್ ಇನ್ಕ್ರೀಸಸ್. ಓಕೆ, ನಮ್ಮ ಇನ್ನರ್ ಇಯರ್ ಒಳಗಡೆ ಪ್ರೆಷರ್ ಇನ್ಕ್ರೀಸ್ ಆದಾಗ ಅಲ್ಲಿ ಏನಾಗೋ ಸಾಧ್ಯತೆ ಇರುತ್ತೆ, ರಪ್ಚರ್ ಮೆಮ್ಬ್ರೇನ್ ಅಂದರೆ ಈ ಪಾರ್ಟ್ಗಳಿವೆಲ್ಲ. ಓಕೆ, ಈ ಪಾರ್ಟ್ಗಳು ಇವೆಲ್ಲ ಏನಾಗ್ಬೋದು, ರಪ್ಚರ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು, ಪ್ರೆಷರ್ ಜಾಸ್ತಿ ಆಗಿ. ಓಕೆ, ಬಲೂನಿನಲ್ಲಿ ನೀವು ಜಾಸ್ತಿ ನೀರು ತುಂಬಿದ್ರೆ ಹೆಂಗೆ ಬ್ಲಾಸ್ಟ್ ಆಗುತ್ತಲ್ಲ, ಹೇಗೆ ಅದು ರಪ್ಚರ್ ಆಗುತ್ತಲ್ಲ, ಅದೇ ಥರ ಇವು ಕೂಡ ಏನಾಗುತ್ತವೆ, ಮೆಂಬ್ರೇನ್ಸ್ ರಪ್ಚರ್ ಆಗಬಹುದು. ಓಕೆ, ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆದಾಗ ರಪ್ಚರ್ ಆಗುತ್ತೆ. ರಪ್ಚರ್ ಆದಾಗ ನಮಗೇನು ಕಾಣಿಸ್ಬೋದು, ಪರ್ಮನೆಂಟ್ ಲಾಸ್ ಆಫ್ ಆಡಿಟರಿ ಆ್ಯಂಡ್ ವೆಸ್ಟಿಬುಲಾರ್ ಫಂಕ್ಷನ್. ಏನಾಗುತ್ತೆ ಇಲ್ಲಿ, ಹಿಯರಿಂಗ್ ಲಾಸ್ ಆಗುತ್ತೆ. ಆಡಿಟರಿ ಲಾಸ್ ಅಂದರೆ ಹಿಯರಿಂಗ್ ಲಾಸ್ ಆಗುತ್ತೆ, ಮತ್ತು ವೆಸ್ಟಿಬುಲಾರ್ ಫಂಕ್ಷನ್ ಅಂದರೆ ನಮ್ಮ ಬ್ಯಾಲೆನ್ಸಿಂಗ್ ಫಂಕ್ಷನ್ ಎಫೆಕ್ಟ್ ಆಗುತ್ತೆ. ಏನಾಗುತ್ತೆ, ನಮ್ಮ ಬ್ಯಾಲೆನ್ಸಿಂಗ್ ಫಂಕ್ಷನ್ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ಪ್ಯಾಥೋಫಿಸಿಯಾಲಜಿ ಅರ್ಥ ಆಗಿರ್ಬೋದು. ಏನು ಕಾಸ್ ಇದಕ್ಕೋಸ್ಕರ ಏನಾಗ್ತದೆ, ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಜಾಸ್ತಿ ಪ್ರೊಡಕ್ಷನ್ ಆಗಿ ನಮ್ಮ ಇಯರ್ ಒಳಗಡೆ ಸ್ಟೋರ್ ಆಗ್ತಾಯಿದೆ. ಇಯರ್ ಒಳಗಡೆ ಜಾಸ್ತಿ ಸ್ಟೋರ್ ಆದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ರಪ್ಚರ್ ಆಗುತ್ತೆ. ಓಕೆ, ನಮ್ಮ ಇನ್ನರ್ ಇಯರ್ ಏನಾಗುತ್ತೆ, ರಪ್ಚರ್ ಆಗುತ್ತೆ. ರಪ್ಚರ್ ಆದಾಗ ಏನಾಗ್ಬೋದು, ಹಿಯರಿಂಗ್ ಲಾಸ್, ಪರ್ಮನೆಂಟ್ ಹಿಯರಿಂಗ್ ಲಾಸ್ ಆಗ್ಬೋದು. ಅದ್ರ ಜೊತೆ ಏನಾಗ್ತಾ ಇದೆ, ನಮ್ಮ ಬ್ಯಾಲೆನ್ಸಿಂಗ್ ಎಫೆಕ್ಟ್ ಆಗುತ್ತೆ. ಓಕೆ, ನಮ್ಮ ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ಆಗೋಲ್ಲ. ವೆಸ್ಟಿಬುಲಾರ್ ಫಂಕ್ಷನ್ ಅಂದರೆ ಬ್ಯಾಲೆನ್ಸಿಂಗ್ ಫಂಕ್ಷನ್ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನಿವೆ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ಕ್ಲಿನಿಕಲ್ ಫೀಚರ್ಸ್, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂದರೂ ಒಂದೇ. ಓಕೆ, ಏನಾಗ್ತಾಯಿದೆ, ಹಿಯರಿಂಗ್ ಲಾಸ್ ಏನಾಗ್ತಾಯಿದೆ ಇಲ್ಲಿ, ಹಿಯರಿಂಗ್ ಲಾಸ್. ಓಕೆ, ಹಿಯರಿಂಗ್ ಲಾಸ್, ಟಿನಿಟಸ್, ಹೌದು, ಡೆಫಿನೇಷನಲ್ಲಿ ನೋಡಿ ಏನಾಗ್ತಾಯಿದೆ ಇಲ್ಲಿ, ರಿಂಗಿಂಗ್ ಆಫ್ ಇಯರ್ ಆಗ್ತಾಯಿದೆ. ವರ್ಟಿಗೋ, ತಲೆ ಸುತ್ತೋದು, ಏನಾಗ್ತಾಯಿದೆ, ತಲೆ ಸುತ್ತೋದು, ವರ್ಟಿಗೋ ಆಗ್ತಾಯಿದೆ. ಓಕೆ, ಇರಿಟೇಬಿಲಿಟಿ ಆ್ಯಂಡ್ ವಾಮಿಟಿಂಗ್. ಓಕೆ, ಏನಾಗ್ತಾಯಿದೆ, ಇರಿಟೇಬಿಲಿಟಿ ಆಗ್ತಾಯಿದೆ ಮತ್ತು ವಾಮಿಟಿಂಗ್ ಯಾಕೆ ಆಗ್ತಾಯಿದೆ ಅಂದರೆ ತಲೆ ಸುತ್ತೋ, ನಿಮಗೆ ಯಾವಾಗಲೂ ತಲೆ ಸುತ್ತಿದಾಗ ಏನಾಗುತ್ತೆ, ವಾಮಿಟಿಂಗ್ ಆಗುತ್ತಿಲ್ಲ, ಅದಕ್ಕೋಸ್ಕರ ನಿಮಗೆ ಇದರಲ್ಲಿ ವಾಮಿಟಿಂಗ್ ಕಾಣಿಸುತ್ತೆ. ಓಕೆ, ವರ್ಟಿಗೋ ಇದೆ, ವಾಮಿಟಿಂಗ್ ಇದೆ, ಮತ್ತು ಲಾಸ್ ಆಫ್ ಬ್ಯಾಲೆನ್ಸ್. ಹೌದು, ನಿಮ್ಮ ಬ್ಯಾಲೆನ್ಸಿಂಗ್ ಫಂಕ್ಷನ್ ಹೋಗಿದೆ. ಓಕೆ, ನಿಮ್ಮ ಬ್ಯಾಲೆನ್ಸಿಂಗ್ ವೆಸ್ಟಿಬುಲಾರ್ ಫಂಕ್ಷನ್ ಏನಾಗಿದೆ, ಎಫೆಕ್ಟ್ ಆಗಿದೆ, ಲಾಸ್ ಆಫ್ ಬ್ಯಾಲೆನ್ಸ್. ಓಕೆ, ನೆಕ್ಸ್ಟ್ ಸೆನ್ಸೇಷನ್ ಆಫ್ ಪ್ರೆಷರ್ ಆರ್ ಫುಲ್ನೆಸ್ ಇನ್ ದಿ ಇಯರ್. ಹೌದು, ಓಕೆ, ನಿಮ್ಮ ರಪ್ಚರ್ ಮೆಂಬ್ರೇನ್ ಆಗೋಕ್ಕಿಂತ ಮೊದಲು ಏನಾಗಿದೆ, ಫ್ಲೂಯಿಡ್ ಜಾಸ್ತಿ ಆಗಿದೆ. ಫ್ಲೂಯಿಡ್ ಜಾಸ್ತಿ ಆಗಿದೆ. ಆವಾಗ ನಿಮಗೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಫೀಲ್ ಆಗುತ್ತೆ. ಓಕೆ, ಪ್ರೆಷರ್ ಜಾಸ್ತಿ ಫೀಲ್ ಆಗುತ್ತೆ ನಿಮ್ಮ ಇನ್ನರ್ ಇಯರ್ ಒಳಗಡೆ. ಓಕೆ, ಐ ಥಿಂಕ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅರ್ಥ ಆಗಿರ್ಬೋದು. ಹಿಯರಿಂಗ್ ಲಾಸ್ ಇರುತ್ತೆ, ಮತ್ತು ಟಿನಿಟಸ್ ಅಂದರೆ ರಿಂಗಿಂಗ್ ಆಫ್ ಇಯರ್, ವರ್ಟಿಗೋ ಇರುತ್ತೆ. ಓಕೆ, ಇರಿಟೇಬಿಲಿಟಿ ಇರುತ್ತೆ, ತಲೆ ಸುತ್ತಿದ್ದೋಸ್ಕರ ನಿಮಗೆ ವಾಮಿಟಿಂಗ್ ಬರುತ್ತೆ. ಓಕೆ, ಮತ್ತು ಲಾಸ್ ಆಫ್ ಬ್ಯಾಲೆನ್ಸ್. ಓಕೆ, ಲಾಸ್ ಆಫ್ ಬ್ಯಾಲೆನ್ಸ್ ಮತ್ತು ಆ ಸೆನ್ಸ್ ಆಫ್ ಪ್ರೆಷರ್, ಯಾಕಂದರೆ ಜಾಸ್ತಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ನಿಮಗೆ ಸೆನ್ಸ್ ಆಫ್ ಪ್ರೆಷರ್ ಆ್ಯಂಡ್ ಫುಲ್ನೆಸ್ ಇನ್ ದಿ ಇಯರ್ ಆಗುತ್ತೆ. ಓಕೆ, ಐ ಥಿಂಕ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ಸ್. ಓಕೆ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್, ನಾವು ಏನೇನು ಟೆಸ್ಟ್ ಮಾಡ್ತೀವಿ, ಏನೇನು ಡಯಾಗ್ನೋಸಿಸ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಹಿಸ್ಟ್ರಿ ಕಲೆಕ್ಷನ್. ಓಕೆ, ಹಿಸ್ಟ್ರಿ ಕಲೆಕ್ಷನ್, ನಿಮ್ಗೆ ಮೊದಲು ಏನಾದರೂ ಇನ್ಫೆಕ್ಷನ್ ಇತ್ತಾ, ನಿಮ್ಮ ಮೊದಲು ಏನಾದರೂ ಅಲರ್ಜೀಸ್ ಇದ್ದಾವೆ ಅಥವಾ ಹೆಡ್ ಇಂಜುರಿ ಅದನ್ನ ಅಂತ ನಾವು ಏನು ಮಾಡಬೇಕು, ಹಿಸ್ಟ್ರಿ ಕಲೆಕ್ಷನ್ ಮಾಡಬೇಕು. ಓಕೆ, ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್. ಓಕೆ, ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ ನಾವೇನು ಮಾಡ್ತೀವಿ, ಹೆಡ್ ಟು ಫುಟ್ ಎಕ್ಸಾಮಿನೇಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಡಿಯೋಮೆಟ್ರಿ ಅಂದರೆ ನಮ್ಮ ಹಿಯರಿಂಗ್ ಟೆಸ್ಟ್. ಓಕೆ, ಹಿಯರಿಂಗ್ ಲಾಸ್ ಆಗಿದೆನಾ ಇಲ್ಲ ಅಂತ ನಾವು ಚೆಕ್ ಮಾಡ್ತೀವಿ, ಹಿಯರಿಂಗ್ ಟೆಸ್ಟ್. ನೆಕ್ಸ್ಟ್ ಎಂಡೋಕಾಕ್ಲಿಯೋಗ್ರಾಫಿ. ಓಕೆ, ಈ ಥರ ಸ್ನೇಲ್ ಪಾರ್ಟ್ ನೋಡಿವಲ್ಲ ನಾವು. ಓಕೆ, ಈ ಥರ ಸ್ನೇಲ್ ಪಾರ್ಟ್ ನೋಡಿವಲ್ಲ, ಅದು ಸರಿಯಾಗಿ ಫಂಕ್ಷನ್ ಮಾಡ್ತಾ ಇದೆನಾ ಇಲ್ಲ, ಅದರೊಳಗಡೆ ಎಷ್ಟು ಫ್ಲೂಯಿಡ್ ಇದೆನಾ ಇಲ್ಲ, ಇದು ಏನಿದೆ ನಮ್ಮ ಕಾಕ್ಲಿಯಾ.
ಓಕೆ, ನಾವು ಇಲ್ಲಿ ಏನು ಮಾಡ್ತಾಯಿದ್ವಿ, ಎಂಡೋಕಾಕ್ಲಿಯೋಗ್ರಾಫಿ. ಗ್ರಾಫಿ ಅಂದರೆ ಇದನ್ನು ನಾವು ಟೆಸ್ಟ್ ಮಾಡ್ತಾಯಿದ್ವಿ, ಇದನ್ನು ನಾವು ವಿಜುವಲೈಸ್ ಮಾಡ್ತಾಯಿದ್ದೀವಿ. ಓಕೆ, ಇದನ್ನು ನಾವು ಮಾನಿಟರ್ ಮಾಡ್ತಾಯಿದ್ದೀವಿ ಇದರೊಳಗಡೆ. ಓಕೆ, ಎಂಡೋಕಾಕ್ಲಿಯೋಗ್ರಾಫಿ, ಇದರಲ್ಲಿ ಫ್ಲೂಯಿಡ್ ಎಷ್ಟು ತುಂಬಿಕೊಂಡಿದೆ, ಇದು ಕೆಲಸ ಇದು ಡ್ಯಾಮೇಜ್ ಆಗಿದೆ ಇಲ್ಲ ಅಂತ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಎಲೆಕ್ಟ್ರೋಕಾಕ್ಲಿಯೋಗ್ರಾಫಿ. ಎಲೆಕ್ಟ್ರೋಕಾಕ್ಲಿಯೋಗ್ರಾಫಿ ಅಂದರೆ ಸೊ ನಮ್ಮ ಕಾಕ್ಲಿಯಾ ಏನು ಮಾಡ್ತಾ ಇದೆ, ಓಕೆ, ನಮ್ಮ ಇನ್ನರ್ ಇಯರ್ ಫಂಕ್ಷನ್ ಏನು ಮಾಡ್ತಾ ಇದೆ ಅಂದರೆ ಇದೇನು ಮಾಡುತ್ತೆ, ಸೌಂಡ್ ವೇವ್ಸನ್ನು ಏನು ಮಾಡುತ್ತೆ, ಇದು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ನಮ್ಮ ಕಾಕ್ಲಿಯಾ ಏನು ಮಾಡುತ್ತೆ, ನಮ್ಮ ಇನ್ನರ್ ಇಯರ್ ಏನು ಮಾಡುತ್ತೆ ಅಂದರೆ ಸೌಂಡ್ ವೇವ್ಸ್ ಬರ್ತಾವೆಲ್ಲ ಅದನ್ನು ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ಟೆಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ಎಲೆಕ್ಟ್ರೋಕಾಕ್ಲಿಯೋಗ್ರಾಫಿ ಅಂದರೆ ನಮ್ಮ ಇನ್ನರ್ ಇಯರ್ ಫಂಕ್ಷನ್ ಮಾಡ್ತಾ ಇದೆನಾ ಇಲ್ಲ, ಫಂಕ್ಷನ್ ಅಂದರೆ ಅದೇನು ಸೌಂಡ್ ವೇವ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಅಥವಾ ಬ್ರೈನ್ ಸಿಗ್ನಲ್ ಆಗಿ ಇದು ಸೆಂಡ್ ಮಾಡ್ತಾ ಇದೆನಾ ಇಲ್ಲ ಅಂತ ನಾವು ನೋಡ್ತೀವಿ. ಓಕೆ, ಎಲೆಕ್ಟ್ರೋಕಾಕ್ಲಿಯೋಗ್ರಾಫಿ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಫಂಕ್ಷನ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಕಾಕ್ಲಿಯಾ ಇದೆಯಲ್ಲ ಅದರ ಫಂಕ್ಷನ್ ಟೆಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ MRI ಆರ್ CT ಸ್ಕ್ಯಾನ್. MRI ಆರ್ CT ಸ್ಕ್ಯಾನ್ ಮಾಡ್ತೀವಿ. ಏನಾದರೂ ಇಂಜುರಿ ಇದೆನಾ ಅಲ್ಲಿ, ಏನಾದರೂ ಹೆಮೊರೇಜ್ ಇದೆನಾ ಅಲ್ಲಿ, ಹೆಡ್ ಇಂಜುರಿ ಆದಾಗ ನಾವು ಏನು ಮಾಡ್ತೀವಿ, MRI CT ಸ್ಕ್ಯಾನ್ ಮಾಡ್ತೀವಲ್ಲ, ಅದೇ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ CT ಸ್ಕ್ಯಾನ್ ಮತ್ತು MRI ಮಾಡ್ತೀವಿ. ಓಕೆ, ಐ ಥಿಂಕ್ ಡಯಾಗ್ನೋಸಿಸ್ ಬಗ್ಗೆ ಅರ್ಥ ಆಗಿರ್ಬೋದು. ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ, ಫಿಸಿಕಲ್ ಎಕ್ಸಾಮಿನೇಷನು, ಹಿಯರಿಂಗ್ ಟೆಸ್ಟ್ ಅಥವಾ ಆಡಿಯೋಮೆಟ್ರಿ ಅಂತೀವಲ್ಲ ಅದು ಮಾಡ್ತೀವಿ. ಎಂಡೋಕಾಕ್ಲಿಯೋಗ್ರಾಫಿ ಅಂದರೆ ನಮ್ಮ ಕಾಕ್ಲಿಯಾ ಒಳಗಡೆ ಎಷ್ಟು ಫ್ಲೂಯಿಡ್ ಇದೆ ಅದೆಲ್ಲ ನಾವು ಚೆಕ್ ಮಾಡ್ತೀವಿ. ಓಕೆ, ಎಲೆಕ್ಟ್ರೋಕಾಕ್ಲಿಯೋಗ್ರಾಫಿ ಅಂದರೆ ನಮ್ಮ ಕಾಕ್ಲಿಯಾ ಒಳಗಡೆ ಫಂಕ್ಷನ್ ಆಗ್ತಾ ಇದೆನಾ ಇಲ್ಲ, ಅದು ಸೌಂಡ್ ವೇವ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಸೆಂಡ್ ಮಾಡ್ತಾ ಇದೆನಾ ಇಲ್ಲ ಅದಂತ ಚೆಕ್ ಮಾಡ್ತೀವಿ. ಲಾಸ್ಟ್ MRI ಮಾಡ್ತೀವಿ. ಓಕೆ, ಐ ಥಿಂಕ್ ಡಯಾಗ್ನೋಸಿಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಫಾರ್ಮಕಾಲಜಿಕಲ್ ಮ್ಯಾನೇಜ್ಮೆಂಟ್. ಮೆಡಿಕಲ್ ಮ್ಯಾನೇಜ್ಮೆಂಟ್ ನಾವು ಏನೇನು ಮೆಡಿಸಿನ್ ಕೊಡಬೇಕು ಅಂತ ನಾವು ಇದರಲ್ಲಿ ನೋಡೋಣ. ಓಕೆ, ಫಸ್ಟ್ ವೆಸ್ಟಿಬುಲಾರ್ ಸಪ್ರೆಸೆಂಟ್ ಎಕ್ಸಾಂಪಲ್ ಫಾರ್ ಮೆಕ್ಲಿಸಿನ್. ಎಕ್ಸಾಂಪಲ್ ಏನಿದೆ ಇಲ್ಲಿ ಮೆಕ್ಲಿಸಿನ್. ಓಕೆ, ಸೊ ವೆಸ್ಟಿಬುಲಾರ್ ಸಪ್ರೆಸೆಂಟ್ ಏನು ಮಾಡ್ತವೆ ಅಂದರೆ ನಮ್ಮ ವೆಸ್ಟಿಬ್ಯೂಲ್ ಇದೆಲ್ಲ ನಮ್ಮ ಇನ್ನರ್ ಇದೆಲ್ಲ ಅದಕ್ಕೆ ಸಪ್ರೆಸ್ ಮಾಡ್ತವೆ. ಓಕೆ, ಏನು ಮಾಡ್ತವೆ, ಡಿಕ್ರೀಸ್ ಫಂಕ್ಷನ್ ಆಫ್ ಇನ್ನರ್ ಇಯರ್. ಏನು ಮಾಡ್ತಾ ಇದೆ, ಡಿಕ್ರೀಸ್ ಫಂಕ್ಷನ್ ಆಫ್ ಇನ್ನರ್ ಇಯರ್. ಸೊ ಅದು ನಮ್ಮ ಫಂಕ್ಷನ್ ಇನ್ನರ್ ಇಯರನ್ನು ಏನು ಮಾಡ್ತವೆ, ಅವು ಸೆಡೇಟ್ ಮಾಡ್ತವೆ. ಓಕೆ, ಸಪ್ರೆಸ್ ಮಾಡ್ತವೆ. ಆವಾಗ ಸೊ ಪೇಷಂಟಿಗೆ ಏನಾಗುತ್ತೆ, ಏನು ವರ್ಟಿಗೋ ಇದೆಲ್ಲ ಅದು ಆಗೋದಿಲ್ಲ. ಓಕೆ, ವರ್ಟಿಗೋನಿಂದ ರಿಲೀಫ್ ಸಿಗುತ್ತೆ, ಟಿನಿಟಸ್ಸಿಂದ ರಿಲೀಫ್ ಸಿಗುತ್ತೆ. ಓಕೆ, ಏನು ಮಾಡ್ತಾಯಿದೆ, ಅದು ವರ್ಟಿಗೋನಿಂದ ರಿಲೀಫ್ ಸಿಗುತ್ತೆ ಮತ್ತು ಟಿನಿಟಸ್ನಿಂದನೂ ಇದರಲ್ಲಿ ರಿಲೀಫ್ ಸಿಗುತ್ತೆ. ಓಕೆ, ನಾವು ವೆಸ್ಟಿಬುಲಾರ್ ಸಪ್ರೆಸೆಂಟ್ ಅಂದರೆ ನಮ್ಮ ವೆಸ್ಟಿಬ್ಯೂಲ್ಸ್ ಇದೆಯಲ್ಲ ಅದನ್ನು ಸಪ್ರೆಸ್ ಮಾಡ್ತವೆ. ಸಪ್ರೆಸ್ ಮಾಡಿದಾಗ ಏನಾಗುತ್ತೆ, ವೆಸ್ಟಿಬುಲಾರ್ ಸಪ್ರೆಸ್ ಆಗುತ್ತವೆ, ಪೇಷಂಟ್ ರಿಲೀಫ್ ಆಗಬಹುದು. ಓಕೆ, ನೆಕ್ಸ್ಟ್ ಡೈಯೂರೆಟಿಕ್ ಅಂದರೆ ನಮ್ಮ ಬಾಡಿಯಿಂದ ಎಕ್ಸೆಸಿವ್ ಫ್ಲೂಯಿಡನ್ನು ಹೊರಗಡೆ ತೆಗಿತವೆ. ಏನು ಮಾಡುತ್ತೆ, ಫ್ಲೂಯಿಡ್ ರಿಮೂವಲ್ ಫ್ರಮ್ ಬಾಡಿ, ಎಕ್ಸೆಸಿವ್ ಫ್ಲೂಯಿಡ್ ರಿಮೂವಲ್ ಫ್ರಮ್ ಬಾಡಿ. ಓಕೆ, ಡೈಯೂರೆಟಿಕ್ ಎಕ್ಸಾಂಪಲ್ ಫಾರ್ ಫ್ರುಸೋಮೈಡ್ ಅಥವಾ ಲ್ಯಾಸಿಕ್ಸ್ ಅಂತೀವಲ್ಲ. ಓಕೆ, ಫ್ರುಸೋಮೈಡ್ ನಾವು ಕೊಡ್ತೀವಿ. ಎಕ್ಸೆಸಿವ್ ಫ್ಲೂಯಿಡ್ ಕಿವಿಯ ಒಳಗಡೆ ಏನಾಗಿದೆ, ಇಯರ್ ಒಳಗಡೆ ಎಕ್ಸೆಸಿವ್ ಫ್ಲೂಯಿಡ್ ಆಗಿದೆ, ಆ ಫ್ಲೂಯಿಡನ್ನು ನಾವು ಹೊರಗಡೆ ತೆಗಿಯೋಕ್ಕೆ ಏನು ಕೊಡ್ತೀವಿ, ಡೈಯೂರೆಟಿಕ್ಸ್ ಕೊಡ್ತೀವಿ. ಆ್ಯಂಟಿವರ್ಟಿಗೋ ಮೆಡಿಸಿನ್ಸ್ ಏನು ಕೊಡ್ತೀವಿ, ಆ್ಯಂಟಿವರ್ಟಿಗೋ. ಓಕೆ, ವೆಸ್ಟಿಬುಲಾರ್ ಸಪ್ರೆಸೆಂಟ್ ಕೊಡೋಕ್ಕಿಂತ ಮೊದಲು ನಾವು ಆ್ಯಂಟಿವರ್ಟಿಗೋ ಮೆಡಿಸಿನ್ ಕೊಡಬಹುದು. ಓಕೆ, ಯಾವುದಾದ್ರೂ ಒಂದು ನಾವು ಮೆಡಿಸಿನ್ ಕೊಡ್ಬೋದು, ಆ್ಯಂಟಿವರ್ಟಿಗೋ ಅಥವಾ ವೆಸ್ಟಿಬುಲಾರ್ ಸಪ್ರೆಸೆಂಟ್ ಮೆಡಿಸಿನ್ ಕೊಡ್ಬೋದು. ಆ್ಯಂಟಿವರ್ಟಿಗೋ ಮೆಡಿಸಿನ್ಸ್ ಯಾಕೆ, ವರ್ಟಿಗೋ ಕಡಿಮೆ ಮಾಡ್ತದೆ. ಓಕೆ, ವರ್ಟಿಗೋ ಕಡಿಮೆ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ. ವೆರ್ಟಿಗೋ ಹೆಲ್ಪ್ ಮಾಡುತ್ತೆ. ಓಕೆ, ವೆರ್ಟಿಗೋ ಆದರೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮೈಲ್ಡ್ ಸೆಡೇಟಿವ್ ಎಕ್ಸಾಂಪಲ್ ಅಲ್ಪ್ರಜೋಲಮ್. ಎಕ್ಸಾಂಪಲ್ ಏನಿದೆ, ಅಲ್ಪ್ರಜೋಲಮ್. ಮೈಲ್ಡ್ ಸೆಡೇಟ್ ಮಾಡ್ತವೆ. ಓಕೆ, ಸೆಡೇಟ್ ಅಂದರೆ ಪೇಷಂಟ್ ರಿಲ್ಯಾಕ್ಸ್ ಆಗ್ತಾನೆ, ರಿಲೀಫ್ ಆಗಿ ರೆಸ್ಟ್ ಮಾಡ್ಬೋದು. ಏನು ಮಾಡ್ತಾನೆ, ಸೆಡೇಟ್ ಆಗಿ ರಿಲ್ಯಾಕ್ಸ್ ಆಗ್ತಾನೆ ಪೇಷಂಟ್. ಓಕೆ, ನೆಕ್ಸ್ಟ್ ಆ್ಯಂಟಿಹಿಸ್ಟಮೈನ್ ಕಾಸ್ ಏನಿದೆ ಅಲ್ಲಿ, ಅಲರ್ಜಿನಿಂದನೂ ಮೇನರ್ಸ್ ಡಿಸೀಸ್ ಆಗ್ಬೋದಲ್ಲ, ಅದಕ್ಕೋಸ್ಕರ ನಾವು ಆ್ಯಂಟಿಹಿಸ್ಟಮೈನ್ಸ್ ಎಕ್ಸಾಂಪಲ್ ಸಿಟ್ರಿಜಿನ್ ಕೊಡ್ತವೆ ಅಲರ್ಜಿ ಇದ್ದರೆ. ಓಕೆ, ಆ್ಯಂಟಿ ಅಲರ್ಜಿಕ್ ಅಂತ ನಾವು ಇದನ್ನು ಅನ್ಬೋದು. ಓಕೆ, ನೆಕ್ಸ್ಟ್ ಸ್ಟೀರಾಯ್ಡ್ಸ್ನು ನಾವು ಇದಕ್ಕೆ ಕೊಡ್ಬೋದು. ಓಕೆ, ಸ್ಟೀರಾಯ್ಡ್ಸ್ ಡೆಕ್ಸೋನಾ ಎಕ್ಸಾಂಪಲ್ ಫಾರ್ ಡೆಕ್ಸೋನಾ. ಓಕೆ, ನಮ್ಮ ಇನ್ನರ್ ಇಯರ್ ಒಳಗಡೆ ಏನಾದರೂ ಇನ್ಫ್ಲಮೇಷನ್ ಅದು ಆದಾಗ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಇನ್ಫ್ಲಮೇಷನ್ ಅದು ಆದಾಗ ಇದು ಸ್ಟೀರಾಯ್ಡ್ಸ್ ಹೆಲ್ಪ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಆ್ಯಂಟಿ ಎಮೆಟಿಕ್ ಡ್ರಗ್ಸ್. ಓಕೆ, ಆ್ಯಂಟಿ ಎಮೆಟಿಕ್ ಡ್ರಗ್ಸ್ ಅಂದರೆ ವಾಮಿಟಿಂಗ್ ಆಗ್ತಾಯಿದೆಯಲ್ಲ ಇಲ್ಲಿ, ವಾಮಿಟಿಂಗನ್ನು ಕಡಿಮೆ ಮಾಡುತ್ತವೆ. ರೆಡ್ಯೂಸ್ ದಿ ವಾಮಿಟಿಂಗ್. ಆ್ಯಂಟಿ ಎಮೆಟಿಕ್ಸ್ ಅಂದರೆ ಟು ಟ್ರೀಟ್ ದಿ ವಾಮಿಟಿಂಗ್. ಓಕೆ, ಐ ಥಿಂಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಅರ್ಥ ಆಗಿರ್ಬೋದು. ವೆಸ್ಟಿಬುಲಾರ್ ಸಪ್ರೆಸೆಂಟ್ ಕೊಡ್ತೀವಿ. ಓಕೆ, ವೆಸ್ಟಿಬುಲ್ಸ್ ನಮ್ಮ ಇನ್ನರ್ ಇಯರನ್ನು ಸಪ್ರೆಸ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಡೈಯೂರೆಟಿಕ್ ಜಾಸ್ತಿ ಫ್ಲೂಯಿಡನ್ನು ಹೊರಗಡೆ ತೆಗುತ್ತೆ. ಆ್ಯಂಟಿವರ್ಟಿಗೋ. ಓಕೆ, ವರ್ಟಿಗೋ ಆದರೆ ಅದನ್ನು ಕಡಿಮೆ ಮಾಡುತ್ತೆ. ಮೈಲ್ಡ್ ಸೆಡೇಟ್ ಆದಾಗ ಏನು ಮಾಡ್ತಾನೆ, ಮನುಷ್ಯ ರಿಲ್ಯಾಕ್ಸ್ ಆಗ್ತಾನೆ. ಓಕೆ, ಪೇಷಂಟ್ ಏನಾಗ್ತಾನೆ, ರಿಲ್ಯಾಕ್ಸ್ ಆಗ್ತಾನೆ. ಆ್ಯಂಟಿಹಿಸ್ಟಮೈನ್ಸ್, ಅಲರ್ಜಿ ಇದ್ದಾಗ ನಾವು ಆ್ಯಂಟಿಹಿಸ್ಟಮೈನ್ಸ್ ಕೊಡ್ತೀವಿ. ಎಕ್ಸಾಂಪಲ್ ಸಿಟ್ರಿಜಿನ್. ಓಕೆ, ನೆಕ್ಸ್ಟ್ ಸ್ಟೀರಾಯ್ಡ್ಸ್ ನಾವು ಇದರಲ್ಲಿ ಮೀನರ್ಸ್ ಡಿಸೀಸಲ್ಲಿ ಕೊಟ್ಟಾಗ ಏನಾಗುತ್ತೆ, ಪೇಷಂಟ್ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ಬೋದು. ಓಕೆ, ನೆಕ್ಸ್ಟ್ ಆ್ಯಂಟಿ ಎಮೆಟಿಕ್ಸ್ ಯಾಕೆ ಕೊಡ್ತೀವಿ, ಪೇಷಂಟ್ಗೆ ವಾಮಿಟಿಂಗ್ ಆಗ್ತಾಯಿದೆ ಅದಕ್ಕೋಸ್ಕರ ನಾವು
ಆ್ಯಂಟಿ ಎಮಿಟಿಕ್ ಡ್ರಗ್ಸ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗಡೆ ಏನು ಮಾಡ್ತೀವಿ, ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಡಿಕಂಪ್ರೆಷನ್. ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಅಂದರೆ ನಮ್ಮ ಕಾಕ್ಲಿಯಾ, ವೆಸ್ಟಿಬ್ಯೂಲ್ಸ್ ಇವೆಲ್ಲ ಇದೆಯಲ್ಲ. ಓಕೆ, ನಮ್ಮ ಇನ್ನರ್ ಇಯರ್ ಏನಿದೆ ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಅಂತ ನಾವು ಅಂತೀವಿ, ಎಂಡೋಲಿಂಫ್ಯಾಟಿಕ್ ಸ್ಯಾಕ್. ಓಕೆ, ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಅಂದರೆ ಯಾವ ಪ್ಲೇಸ್ ಒಳಗಡೆ ಫ್ಲೂಯಿಡ್ ಇದೆಯಲ್ಲ ಅದು ಎಂಡೋಲಿಂಫ್ಯಾಟಿಕ್ ಸ್ಯಾಕ್. ಓಕೆ, ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಡಿಕಂಪ್ರೆಷನ್ ಅಂದರೆ ರಿಮೂವಲ್ ಅಂತ ಅಂದ್ಕೊಳ್ಳಿ. ಓಕೆ, ರಿಮೂವಲ್, ಡಿಕಂಪ್ರೆಷನ್ ಅಂದರೆ ರಿಮೂವಲ್. ಏನು ಮಾಡ್ತಾಯಿದ್ವಿ, ಎಂಡೋಲಿಂಫ್ಯಾಟಿಕ್ ಸ್ಯಾಕಿಂದ ರಿಮೂವ್ ಮಾಡ್ತಾಯಿದ್ದೀವಿ. ಏನು ಜಾಸ್ತಿ ಫ್ಲೂಯಿಡ್ ಆಗಿದೆಯಲ್ಲ ಅದನ್ನು ನಾವು ರಿಮೂವಲ್ ಮಾಡ್ತಾ ಇದ್ದೀವಿ. ಓಕೆ, ಸರ್ಜಿಕಲ್ ಪ್ರೊಸೀಜರ್ ದಟ್ ರಿಲೀವ್ಸ್ ಪ್ರೆಷರ್ ಇನ್ ದಿ ಇನ್ನರ್ ಇಯರ್ ಬೈ ಅಲೋವಿಂಗ್ ಬೆಟರ್ ಫ್ಲೂಯಿಡ್ ಡ್ರೈನೇಜ್. ಓಕೆ, ನಾವೇನು ಮಾಡ್ತಾಯಿದ್ದೀವಿ, ಡ್ರೈನೇಜ್ ಮಾಡ್ತಾಯಿದ್ದೀವಿ, ಫ್ಲೂಯಿಡನ್ನು ಡ್ರೈನೇಜ್ ಮಾಡ್ತಾಯಿದ್ದೀವಿ, ರಿಮೂವ್ ಮಾಡ್ತಾಯಿದ್ದೀವಿ. ಓಕೆ, ರಿಮೂವ್ ಮಾಡಿದಾಗ ಏನಾಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ. ಓಕೆ, ನಮ್ಮ ಇನ್ನರ್ ಇಯರ್ ಒಳಗಡೆ ಪ್ರೆಷರ್ ಕಡಿಮೆ ಆದಾಗ ಆಟೋಮೆಟಿಕಲಿ ಅದು ಎಲ್ಲ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗ್ತವೆ. ಓಕೆ, ಆಟೋಮೆಟಿಕಲಿ ಈಸಿಲಿ ಟ್ರೀಟ್ ಆಗ್ಬೋದು. ಓಕೆ, ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಡಿಕಂಪ್ರೆಷನ್. ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಅಂದರೆ ಯಾವ ಪ್ಲೇಸಲ್ಲಿ ನಮ್ಮ ಇನ್ನರ್ ಇಯರ್ ಇದೆಯಲ್ಲ ಅದರಲ್ಲಿ ಫ್ಲೂಯಿಡ್ ಇದೆಯಲ್ಲ ಅದಕ್ಕೆ ಏನಂತೀವಿ ನಾವು ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಅಂತೀವಿ. ಡಿಕಂಪ್ರೆಷನ್ ಅಂದರೆ ರಿಮೂವಲ್. ಓಕೆ, ರಿಮೂವ್ ಮಾಡ್ತಾಯಿದ್ದೀವಿ ಏನನ್ನ, ಫ್ಲೂಯಿಡನ್ನು. ಓಕೆ, ಫ್ಲೂಯಿಡ್ ಎಂಡೋಲಿಂಫನ್ನು ಏನು ಮಾಡ್ತಾಯಿದ್ದೀವಿ ನಾವು, ರಿಮೂವ್ ಮಾಡ್ತಾಯಿದ್ದೀವಿ. ಓಕೆ, ರಿಮೂವಲ್ ಆಫ್ ಎಂಡೋಲಿಂಫ್ ಫ್ರಮ್ ದಿ ಮಿಡಲ್ ಇಯರ್ ಈಸ್ ನೋನ್ ಆ್ಯಸ್ ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಡಿಕಂಪ್ರೆಷನ್. ಓಕೆ, ನೆಕ್ಸ್ಟ್ ವೆಸ್ಟಿಬುಲಾರ್ ನರ್ವ್ ಸೆಕ್ಷನ್. ಸೊ ಪೇಷಂಟ್ಗೆ ಜಾಸ್ತಿ ಏನಾಗ್ತಾಯಿದೆ, ಇಂಬ್ಯಾಲೆನ್ಸ್ ಆಗ್ತಾಯಿದೆ, ಕೂಡಕ್ಕೂ ಆಗ್ತಾಯಿಲ್ಲ. ಓಕೆ, ಕೂಡಕ್ಕೂ ಆಗ್ತಾಯಿಲ್ಲ, ನಿಲ್ಲಕ್ಕೂ ಆಗ್ತಾಯಿಲ್ಲ. ಓಕೆ, ಜಾಸ್ತಿ ಅಂದರೆ ಜಾಸ್ತಿ ಏನಾಗ್ತಾಯಿದೆ, ಪೇಷಂಟ್ಗೆ ವರ್ಟಿಗೋ ಇದೆ. ಆವಾಗ ನಾವೇನು ಮಾಡ್ತೀವಿ, ರಿಮೂವಲ್ ಆಫ್ ವೆಸ್ಟಿಬುಲಾರ್ ನರ್ವ್. ಏನು ಮಾಡ್ತೀವಿ, ರಿಮೂವಲ್ ಆಫ್ ವೆಸ್ಟಿಬುಲಾರ್ ನರ್ವ್ ಅಂದರೆ ನಮ್ಮ ನರ್ವ್ ಇರುತ್ತೆಲ್ಲ ವೆಸ್ಟಿಬುಲಾರ್ ನರ್ವ್ ಅದನ್ನು ಕಟ್ ಮಾಡ್ತೀವಿ. ಕಟ್ ಮಾಡಿದಾಗ ಅದು ಏನು ಸಿಗ್ನಲ್ ಸೆಂಡ್ ಮಾಡೋಲ್ಲ ಬ್ರೈನಿಗೆ, ಆವಾಗ ಅವರಿಗೆ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ಬೋದು. ಓಕೆ, ವೆಸ್ಟಿಬುಲಾರ್ ನರ್ವನ್ನು ನಾವು ರಿಮೂವ್ ಮಾಡ್ತೀವಿ. ಐ ಥಿಂಕ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಎಂಡೋಲಿಂಫ್ಯಾಟಿಕ್ ಸ್ಯಾಕ್ ಡಿಕಂಪ್ರೆಷನ್ ಅಂದರೆ ರಿಮೂವಲ್ ಆಫ್ ಎಂಡೋಲಿಂಫ್ ಫ್ರಮ್ ದಿ ಇನ್ನರ್ ಇಯರಿಂದ ನಾವು ಫ್ಲೂಯಿಡನ್ನು ರಿಮೂವ್ ಮಾಡ್ತಾ ಇದ್ದೀವಿ. ವೆಸ್ಟಿಬುಲಾರ್ ನರ್ವ್ ಸೆಕ್ಷನ್ ಅಂದರೆ ವೆಸ್ಟಿಬುಲಾರ್ ನರ್ವ್ ಇರುತ್ತೆ ಅಲ್ಲ ಅದನ್ನು ನಾವು ಕಟ್ ಮಾಡ್ತಾ ಇದ್ದೀವಿ. ಓಕೆ, ವೆಸ್ಟಿಬುಲಾರ್ ನರ್ವನ್ನು ಕಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಆ್ಯಸ್ ಎ ನರ್ಸ್ ನಾವು ಏನು ಮಾಡಬೇಕು ಇದರಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಏನಿದೆ ಇದರಲ್ಲಿ, ವೈಟಲ್ ಸೈನ್ ಚೆಕ್ ಮಾಡಬೇಕು. ಯಾವಾಗ, ಎಸ್ಪೆಷಲಿ ಡ್ಯೂರಿಂಗ್ ವರ್ಟಿಗೋ ಎಪಿಸೋಡ್. ಓಕೆ, ವೈಟಲ್ಸ್ ಮಾನಿಟರ್ ಮಾಡಬೇಕು ನಾವು. ಓಕೆ, ಬ್ಲಡ್ ಪ್ರೆಷರ್, ಪಲ್ಸ್ ರೇಟ್, ರೆಸ್ಪಿರೇಷನ್ ರೇಟ್ ಮತ್ತು ಟೆಂಪ್ರೇಚರ್ ಅದೆಲ್ಲ ನಾವೇನು ಮಾಡಬೇಕು, ಚೆಕ್ ಮಾಡಬೇಕು. ಸ್ಪೆಷಲಿ ವರ್ಟಿಗೋ. ಓಕೆ, ಅವ್ರಿಗೆ ತಲೆ ಸುತ್ತುವಾಗ ನಾವು ಇದನ್ನು ಚೆಕ್ ಮಾಡಬೇಕು, ಏನಾದರೂ ಡಿವಿಯೇಷನ್ ಇದೆನಾ, ಏನಾದರೂ ಚೇಂಜಸ್ ಇದೆನಾ ಅಂತ. ಓಕೆ, ನೆಕ್ಸ್ಟ್ ಪ್ರೊವೈಡ್ ಕಂಫರ್ಟೇಬಲ್ ಪೊಸಿಷನ್. ಹೌದು, ಕಂಫರ್ಟೇಬಲ್ ಪೊಸಿಷನ್ ನಾವು ಪೇಷಂಟ್ಗೆ ಕೊಡಬೇಕು. ಓಕೆ, ಟು ಫೀಲ್ ಕಂಫರ್ಟ್ ಆ್ಯಂಡ್ ರಿಲ್ಯಾಕ್ಸ್ ಆಗೋಕ್ಕೆ ನಾವು ಕಂಫರ್ಟೇಬಲ್ ಪೊಸಿಷನ್ ಕೊಡಬೇಕು. ಓಕೆ, ನೆಕ್ಸ್ಟ್ ಅಸೆಸ್ ವಿತ್ ಆ್ಯಂಬುಲೇಷನ್. ಆ್ಯಂಬುಲೇಷನ್ ಅಂದರೆ ವಾಕಿಂಗ್. ಓಕೆ, ಪೇಷಂಟ್ ಏನು ಮಾಡ್ತಾ ಇದ್ದಾನೆ, ವಾಕ್ ಮಾಡ್ತಾ ಇದ್ದಾನೆ, ಅವನಿಗೆ ಅಸೆಸ್ ಮಾಡಬೇಕು, ಹೆಲ್ಪ್ ಮಾಡಬೇಕು. ಓಕೆ, ಅಸೆಸ್ಟ್ ಅಂದರೆ ಹೆಲ್ಪ್. ಏನು ಮಾಡ್ತಾಯಿದ್ದೀವಿ, ಹೆಲ್ಪ್ ಮಾಡ್ತಾಯಿದ್ದೀವಿ ನಡೆಯೋ ಟೈಮ್. ಓಕೆ, ಅಸಿಸ್ಟ್ ವಿತ್ ಹೆಲ್ಪ್ ಟು ಪ್ರಿವೆಂಟ್ ಫಾಲ್ ಡ್ಯೂರಿಂಗ್ ಎಪಿಸೋಡ್ ಆಫ್ ಡಿಜಿನೆಸ್ ಆರ್ ಇಂಬ್ಯಾಲೆನ್ಸ್. ಓಕೆ, ಇಂಬ್ಯಾಲೆನ್ಸ್ ಆಗಿ ಅಥವಾ ಡಿಜಿನೆಸ್ ಆಗಿ ಅವರು ಫಾಲ್ ಆಗ್ಬೋದು, ಬೀಳಬಹುದು. ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ, ಅಸಿಸ್ಟ್ ಮಾಡ್ತಾಯಿದ್ದೀವಿ, ಹೆಲ್ಪ್ ಮಾಡ್ತಾಯಿದ್ದೀವಿ. ಓಕೆ, ಪೇಷಂಟ್ ಬೀಳಬಾರ್ದು, ಪೇಷಂಟ್ ಫಾಲ್ ಆಗಬಾರ್ದು ಅಂತ ನಾವು ಅವರನ್ನು ಹೆಲ್ಪ್ ಮಾಡ್ತಾಯಿದ್ದೀವಿ. ಓಕೆ, ನೆಕ್ಸ್ಟ್ ಎಜುಕೇಟ್ ದಿ ಪೇಷಂಟ್ ಆನ್ ಲೋ ಸೋಡಿಯಂ ಡಯಟ್. ಓಕೆ, ಟು ಮ್ಯಾನೇಜ್ ಫ್ಲೂಯಿಡ್ ರಿಟೆನ್ಷನ್. ಓಕೆ, ಲೋ ಸೋಡಿಯಂ ಡಯಟ್ ಏನು ಮಾಡಬೇಕು, ಉಪ್ಪು ಕಡಿಮೆ ತಿನ್ನಬೇಕು. ಏನನ್ನಬೇಕು, ಡಯಟ್ ಯಾವ ಥರ ಇರಬೇಕು, ಸಾಲ್ಟ್ ಕಡಿಮೆ ಇರಬೇಕು. ಯಾಕಂದರೆ ನೀವು ಜಾಸ್ತಿ ಸಾಲ್ಟ್ ತಿಂದಾಗ ಏನಾಗುತ್ತೆ, ನಿಮ್ಮ ಬಾಡಿ ಒಳಗಡೆ ಫ್ಲೂಯಿಡ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಲೋ ಸೋಡಿಯಂ ಡಯಟ್ ಕೊಡಬೇಕು ಪೇಷಂಟಿಗೆ. ಓಕೆ, ಲೋ ಸೋಡಿಯಂ ಡಯಟ್. ಸಾಲ್ಟ್ ಕಡಿಮೆ ಇದ್ದರೆ ನಮ್ಮ ಬಾಡಿಯಲ್ಲಿ ಫ್ಲೂಯಿಡ್ ಜಾಸ್ತಿ ಇರಲ್ಲ. ಓಕೆ, ಫ್ಲೂಯಿಡ್ ರಿಟೆನ್ಷನ್ ಅಂದರೆ ಅದು ನಮ್ಮ ಬಾಡಿ ಒಳಗಡೆ ಏನಾಗುತ್ತೆ, ಫ್ಲೂಯಿಡ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಲೋ ಡಯಟ್ ಕೊಡುವಂತೀವಿ. ಓಕೆ, ಲೋ ಡಯಟ್ ಕೊಟ್ಟರೆ ಜಾಸ್ತಿ ಫ್ಲೂಯಿಡ್ ಆಗಲ್ಲ. ನೆಕ್ಸ್ಟ್ ಅಡ್ಮಿನಿಸ್ಟರ್ ಪ್ರಿಸ್ಕ್ರೈಬ್ಡ್ ಮೆಡಿಸಿನ್. ಹೌದು, ಓಕೆ, ಮೆಡಿಸಿನ್ಸನ್ನು ಅಡ್ಮಿನಿಸ್ಟರ್ ಮಾಡ್ತಾಯಿದ್ದೀವಿ. ಡಯೋರಿಟಿಕ್ಸ್, ಆ್ಯಂಟಿಎಮಿಟಿಕ್ಸ್, ವೆಸ್ಟಿಬುಲಾರ್ ಸಪ್ರೆಸೆಂಟ್ ಇಂಥ ಡ್ರಗ್ಸ್ ಎಲ್ಲ ನಾವು ಅಡ್ಮಿನಿಸ್ಟರ್ ಮಾಡ್ತಾಯಿದ್ದೀವಿ. ಓಕೆ, ಪೇಷಂಟ್ಗೆ ಡ್ರಗ್ಸ್ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಮಾನಿಟರ್ ಫ್ಲೂಯಿಡ್ ಇಂಟೇಕ್ ಆ್ಯಂಡ್ ಔಟ್ಪುಟ್. ಹೌದು, ಇಂಪಾರ್ಟೆಂಟ್ ಇದೆ. ಓಕೆ, ನಾವು ಎಷ್ಟು ಫ್ಲೂಯಿಡ್ ಕೊಡ್ತಾ ಇದ್ದೀವಿ, ಎಷ್ಟು ಔಟ್ಪುಟ್ ಆಗಿದೆ ಅಂದರೆ ಯೂರಿನ್ನಿಂದ ಹೊರಗಡೆ ಬಂದಿದೆ. ಓಕೆ, ಯೂರಿನ್ನಿಂದ ಹೊರಗಡೆ ಬಂದಿದೆ ಅಂತ ನಾವು ಚೆಕ್ ಮಾಡಬೇಕು. ಎಷ್ಟು ಇಂಟೇಕ್ ಆ್ಯಂಡ್ ಔಟ್ಪುಟ್ ಚೆಕ್ ಮಾಡಬೇಕು. ಓಕೆ, ಫ್ಲೂಯಿಡ್ ಬ್ಯಾಲೆನ್ಸ್ ಇದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಪ್ರೊವೈಡ್ ಇಮೋಷ್ನಲ್ ಸಪೋರ್ಟ್. ಏನು ಮಾಡಬೇಕು ನಾವು, ಇಮೋಷ್ನಲ್ ಸಪೋರ್ಟ್, ಸೈಕಾಲಜಿಕಲ್ ಸಪೋರ್ಟ್ ಕೊಡಬೇಕು. ಓಕೆ, ಸೊ ಐ ಥಿಂಕ್ ನಿಮಗೆ ವೀನಸ್ ಡಿಸೀಸ್ ಬಗ್ಗೆ ಎಲ್ಲ ಅರ್ಥ ಆಗಿರ್ಬೋದು. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳನ್ನು ಸಜೆಸ್ಟ್ ಮಾಡಿ ಯೂಟ್ಯೂಬ್ ಚಾನಲ್. ಓಕೆ, ಥ್ಯಾಂಕ್ ಯು.